ಕಾರ್ಗಿಲ್ ವಿಜಯೋತ್ಸವ ಅಮರ ಯೋಧರಿಗೆ ಪುಷ್ಪ ನಮನ. ಯುವಕರು ದೇಶಭಕ್ತಿ ಮೈಗೂಡಿಸಿಕೊಳ್ಳಬೇಕು. ಮೇಜರ್ ಸಿದ್ದಲಿಂಗಯ್ಯ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಕಾರ್ಗಿಲ್ ಸ್ಮಾರಕದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಅಮರವೀರ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠರವರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾರ್ಗಿಲ್ ವಿಜಯೋತ್ಸವದ ಐತಿಹಾಸಿಕ ಹಿನ್ನೆಲೆಯನ್ನ ವಿವರಿಸಿದರು. ಅತ್ಯಂತ ಪ್ರತಿಕೂಲ ಮನಸ್ಥಿತಿಯಲ್ಲಿ ನಮ್ಮ ಸೈನಿಕರು ಅಪ್ರತಿಮ ಶೌರ್ಯ ಪ್ರದರ್ಶಿಸಿ ದೇಶದ ಭೂಭಾಗವನ್ನ ಮರಳಿ ವಶಪಡಿಸಿಕೊಂಡಿರುವುದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಆ ವೀರ ಯೋಧರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಇಂದಿನ ಯುವ ಪೀಳಿಗೆಗೆ ಅವರ ತ್ಯಾಗ ಮತ್ತು ದೇಶಭಕ್ತಿಯಿಂದ ಪ್ರೇರಣೆ ಪಡೆದು ರಾಷ್ಟ್ರ ಸೇವೆಯ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದ ಬ್ರಿಗೇಡಿಯರ್ ಎಸ್.ಟಿ. ಭಾಗವತ್ ರವರು ಮಾತನಾಡಿ ಕಾರ್ಗಿಲ್ ಪ್ರದೇಶದಲ್ಲಿ ತಾವು ಸಲ್ಲಿಸಿದ ಸೇವೆಯ ಅನುಭವಗಳನ್ನು ಹಂಚಿಕೊಂಡರು. ಅಲ್ಲಿನ ಕಠಿಣ ಹವಾಮಾನ, ಭೌಗೋಳಿಕ ಪರಿಸ್ಥಿತಿ ಹಾಗೂ ಪ್ರತಿಕೂಲ ಸನ್ನಿವೇಶಗಳ ನಡುವೆಯೂ ಭಾರತೀಯ ಯೋಧರು ತೋರಿದ ಸಾಹಸ ಮತ್ತು ಶೌರ್ಯವನ್ನ ಅವರು ಸ್ಮರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನುರಾಧ ವಸ್ತ್ರದ್, ಶಾಂತಲಿಂಗ್ ಮಹಾಸ್ವಾಮೀಜಿ, ಬಿಎಲ್ ಪಾಟೀಲ್, ಚಂದ್ರಶೇಖರ್ ಅಮೀನ್ಗಡ್, ಪಂಡಿತ್ ಮುಂಜಿ, ಎಂಜಿ ತಿಮ್ಮಾಪುರ್, ನಿವೃತ್ತಿ ಸೈನಿಕ ಎನ್ಎಂ ಗೌಡ ನಾಯಕ್, ಉದಯ್ ಎಂಡಿಗೇರಿ, ಮಲ್ಲಿಕಾರ್ಜುನ್ ಚಿಕ್ಮಠ್, ಶಿವಯೋಗಿ ಅಮೀನ್ಗಡ್, ಮಾಯಾ ರಾಮನ್, ಮೋಹನ್ ಅಷ್ಟಗಿ, ಕಾರ್ತಿಕ್ ಅಳಕ್ವಾಡಿ, ಗೋವರ್ಧನ್ ಭಟ್, ಎಂಜಿ ತಿಮ್ಮಾಪುರ್, ಮಾಜಿ ಸೈನಿಕ ಸಿಕಂದರ್, ಪ್ರೀಮಿಯರ್ ಸಿಟಿಜನ್ ಹಾಗೂ ರೋಟರಿ ಕ್ಲಬ್ ಸದಸ್ಯರು, ಬುದ್ಧರಕಿತ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. सो गए अमर बलिदानी जो शहीद हुए हैं उनकी जरा याद करो कुर्बानी ही खून से लथपथ खाया फिर भी बंदूक उठा के 10-10 को एक ने मारा फिर गिर गए होश गवा के जब अंत समय आया तो जब अंत समय आया तो कह गए कि अब मरते हैं खुश रहना देश की प्यारो खुश रहना देश की प्यारो अब हम तो सफर करते हैं अब हम तो सफर करते हैं क्या लोग थे वो दीवाने क्या लोग थे वो अभिमानी जो शहीद हुए हैं उनकी जरा याद करो कुर्बानी. ಜುಲೈ 26 ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಐತಿಹಾಸಿಕವಾದ ಒಂದು ದಿನ. 1999 ಜುಲೈ 26 ಭಾರತ ದೇಶದ ಸೈನ್ಯ ಪಾಕಿಸ್ತಾನದ ಏನೋ ಒಂದು ಇನ್ಗ್ರೆಷನ್ ಆಗಿತ್ತು, ಒಳನುಸುಳುವಿಕೆ, ಅದನ್ನು ಹೊಡೆದು ಹಾಕಿ ಅದನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು. ಸುಮಾರು 500 ಜನ ಅಧಿಕಾರಿಗಳು ಮತ್ತು ಸೈನಿಕರು ತಮ್ಮ ಈ ಒಂದು ಕರ್ತವ್ಯದಲ್ಲಿ ಪ್ರಾಣವನ್ನು ಕೊಟ್ಟರು. ಸುಮಾರು 1000 ಜನಕ್ಕಿಂತ ಹೆಚ್ಚಿಗೆ ಜನ ಅಂಗವೈಕಲ್ಯಕ್ಕೆ ತುತ್ತಾದರು. ಅವರ ಬಲಿದಾನ ಮತ್ತು ತ್ಯಾಗದಿಂದಾಗಿ ನಮಗೆ ಕಾಶ್ಮೀರ ಉಳಿಲಿಕ್ಕೆ ಸಾಧ್ಯ ಆಯಿತು. ಸೊ ಇವತ್ತು ಧಾರವಾಡದಲ್ಲಿ ಈ ಕಾರ್ಗಿಲ್ ಸ್ಮಾರಕ ಅನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಈ ದಿನಾಂಕದಂದು ಕಾರ್ಗಿಲ್ ವಿಜಯ ದಿವಸವನ್ನು ಇಲ್ಲಿ ಆಚರಣೆ ಮಾಡಲಾಗ್ತದೆ. ಅದ್ರ ಜೊತೆಗೆ ಮಕ್ಕಳಿಗೆ, ಯುವಜನರಿಗೆ ದೇಶಪ್ರೇಮ, ದೇಶಭಕ್ತಿಯ ಪಾಠವನ್ನು ಸಹ ಹೇಳಿಕೊಡಲಾಗ್ತದೆ. ನಾನು ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠ, KS ಅಧಿಕಾರಿ. ಈ ಸದ್ಯಕ್ಕೆ ಮುಖ್ಯ ಆಡಳಿತಾಧಿಕಾರಿಯಾಗಿ ಡಿಮ್ಯಾನ್ಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಧಾರವಾಡ ಕಾರ್ಗಿಲ್ ಸ್ಮಾರಕ ಸಮಿತಿ ವತಿಯಿಂದ ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತೀವಿ. ಇದರ ಮಹತ್ವ ಏನಂತಂದ್ರೆ, ನಾವು ನಮ್ಮ ದೇಶದಲ್ಲಿರುವಂಥ ಸೈನಿಕರಿಗೆ ಕೊಡುವಂಥ ಮಹತ್ವ ಮತ್ತು ನಮ್ಮ ಎಲ್ಲ ಈ ಕಾರ್ಯಕ್ರಮದ ಮೇನ್ ನಾವು ಕರೆಯುವಂಥ ವಿದ್ಯಾರ್ಥಿಗಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ನಾವು ಕರಿತೀವಿ. ಎದಕ್ಕೆ ಕರಿತೀವಪ್ಪ ಅಂದ್ರೆ, ನಾವು ಸೈನಿಕರ ಬಾರ್ಡರ್ ಒಳಗೆ ನಮ್ಮ ದೇಶವನ್ನು ಯಾವ ರೀತಿ ರಕ್ಷಿಸಾಕತ್ತಾರೆ, ಅದನ್ನ ಅವ್ರದ್ದು ಮಹತ್ವ ನಮ್ಮ ದೇಶಕ್ಕೆ ಏನದ,
ನಾವು ಅವರಿಗೆ ಕೊಡುವಂಥ ಶ್ರದ್ಧಾಂಜಲಿ ಅಥವಾ ಯಾರು ಕಾರ್ಗಿಲ್ ವಾರ್ ಒಳಗೆ ತೀರ್ಕೊಂಡ್ರು ಅವರಿಗೆ ಕೊಡುವಂಥ ಶ್ರದ್ಧಾಂಜಲಿಯನ್ನು ನಾವು ವರ್ಷ ಇಲ್ಲೇ ಅವರೆಲ್ಲ ಸಮ್ಮುಖದೊಳಗೆ ನಾವು ಕೊಡ್ತೀವಿ. ಅದೇ ದಿವಸ ಒಂದು ವಿಶೇಷ ವ್ಯಕ್ತಿಗಳನ್ನ ಕರೆದು ಕಾರ್ಗಿಲ್ ಯುದ್ಧ ಹೆಂಗಾತು ಅನ್ನೋದ್ರ ಬಗ್ಗೆ ನಾವು ಪರಿಚಯ ಮಾಡ್ತೀವಿ. ಈ ಪ್ರೊಸೆಸ್ ಕಳೆದ 27 ವರ್ಷಗಳಿಂದ ಧಾರವಾಡ ಸ್ಮಾರಕ ಸಮಿತಿ ಮಾಡ್ತಾ ಬಂದದ. ಈ ಮಾಡೋ ಉದ್ದೇಶದಿಂದ ಎಲ್ರಿಗೂ ದೇಶಾಭಿಮಾನ ಬೆಳೀಲಿ, ನಾವು ದೇಶದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ನಾಗರಿಕರು ದೇಶ ಸೇವೆಯನ್ನು ಬಾರ್ಡರ್ನಲ್ಲಿ ಇದ್ದಲ್ಲ ದೇಶದಲ್ಲಿ ಇದು ಒಳಗಡೆ ಇದ್ದೂ ನಾವು ನಿಭಾಯಿಸಬೇಕನ್ನುವಂಥ ಉದ್ದೇಶದಿಂದ ನಾವು ಕೆಲಸ ಮಾಡಕತ್ತೀವಿ. ಜೈ ಹಿಂದ್. ನನ್ನ ಹೆಸರೇ ಶಿವಯೋಗಿ ಅಮೀನ್ಗಡ್ ಅಂತ, ಚಂದ್ರಶೇಖರ್ ಅವರು ಚಿರಂಜೀವಿ, ಕೋಶಾಧ್ಯಕ್ಷರು. ಕಳೆದ 27 ವರ್ಷಗಳಿಂದ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಧಾರವಾಡದ ಕಾರ್ಗಿಲ್ ಸ್ತೂಪದ ಬಳಿ ನಾವು ಆಚರಿಸ್ತಾ ಬಂದೀವಿ. ಎಲ್ಲ ಕಾಲೇಜು ಶಾಲಾ ವಿದ್ಯಾರ್ಥಿಗಳು ಸೇರಿಕೊಂಡು ಆಚರಣೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮ. ಇದರ ಮೂಲ ಕಾರಣ ಅಂತಂದರೆ ಪಾಕಿಸ್ತಾನದ ವಿರುದ್ಧ 1999 ವಿಜಯವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಕಾರಣಕ್ಕಾಗಿ ಆಕಸ್ಮಿಕವಾಗಿ ಆರಂಭ ಆಗಿರ್ತಕ್ಕಂಥ ಈ ಯುದ್ಧ ಕೆಲವೇ ತಿಂಗಳೊಳಗೆ ಮುಕ್ತಾಯಗೊಂಡದ ಅಂತಂದ್ರೆ ನಮ್ಮ ವೀರ ಸೈನಿಕರ ಒಂದು ಪರಾಕ್ರಮ ಅಲ್ಲಿತ್ತು ಅಂತ. ಆದರೆ ಎಂಥ ಘೋರ ಅಥವಾ ಕಠಿಣವಾಗಿರ್ತಕ್ಕಂಥ ಯುದ್ಧ ಇದಾಗಿತ್ತು ಅಂತಂದ್ರೆ ಭೂಮಿಯಿಂದ ಸುಮಾರು 6000 ಮೀಟರ್ ಎತ್ತರದೊಳಗಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶದೊಳಗೆ ಯುದ್ಧ ನಡೀತಾ ಇತ್ತು. ಅದು ಸಂಪೂರ್ಣ ಹಿಮಾಚ್ಛಾದಿತ. ಪಾಕಿಸ್ತಾನಿ ಸೈನಿಕರು ಮೇಲ್ಮಟ್ಟದೊಳಗಿದ್ದರೆ ನಮ್ಮ ಸೈನಿಕರು ಕೆಳಮಟ್ಟದೊಳಗಿದ್ರು. ಅವರು ನೇರವಾಗಿ ನಮ್ಮ ಸೈನಿಕರನ್ನ ಕಂಡು ದಾಳಿ ಮಾಡ್ತಕ್ಕಂಥ ಅನುಕೂಲತೆ ಇದ್ದಾಗ ಅದನ್ನು ತಪ್ಪಿಸ್ಕೊಂಡು ಮೇಲಕ್ಕೆ ಏರ್ತಕ್ಕಂಥದ್ದು, ಉಸಿರುಗಟ್ಟತಕ್ಕಂಥ ವಾತಾವರಣ ಒಂದಾಗಿದ್ದರೆ -40 ಡಿಗ್ರಿ ಅಲ್ಲಿ ತಂಪು ಅಂದರೆ ಸಂಪೂರ್ಣ ಶೀತ ಮಂಜುಗಡ್ಡೆಗಳ ಮಧ್ಯದೊಳಗೆ ನಮ್ಮ ವೀರ ಸೈನಿಕರು ಆ ಒಂದು ಮೇರು ಪರ್ವತವನ್ನು ಏರಿ ಅವ್ರ ಜೊತೆಗೆ ಯುದ್ಧ ಮಾಡಿ 2-3 ತಿಂಗಳ ಅವಧಿಯೊಳಗೆ ವಿಜಯವನ್ನು ಸಂಪಾದನೆ ಮಾಡಿದರು. ಆ ಸಂಪಾದನೆ ಮಾಡಿದಂಥ ಸಂದರ್ಭದೊಳಗೆ ಸುಮಾರು 507 ಸೈನಿಕರು ತಮ್ಮ ಬಲಿದಾನವನ್ನು ಮಾಡಿದ್ರೆ ಕರ್ನಾಟಕದ 13 ಜನ ಯೋಧರು ಅದರೊಳಗೆ ಬಲಿಯಾದರು. ಅವರನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥದ್ದು ನಮ್ಮ ಭಾವನೆ. ಆ ನೆಪದೊಳಗೆ ಈ ಒಂದು ಕಾರ್ಗಿಲ್ ಸ್ತೂಪವನ್ನು ವಂದನಾ ಗುರುನಾರಿಯವರು ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದೊಳಗೆ ಈ ಸ್ತೂಪ ಸ್ಥಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಜುಲೈ 26ಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದೀವಿ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಅವತ್ತು ಇನ್ನೂ ಹುಟ್ಟಿದ್ದಿಲ್ಲ, ಹುಟ್ಟದೇ ಇರ್ತಕ್ಕಂಥ ಮಕ್ಕಳು ಇವತ್ತು ಯುವಕರಾಗ್ಯಾರ. ಆ ಯುವಕರಿಗೆ ನಮ್ಮ ವೀರ ಯೋಧರ ಒಂದು ಬಲಿದಾನ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶ ಅದ. ಮತ್ತು ಅವರನ್ನು ಸ್ಮರಿಸ್ತಾ ಇದ್ರೆ ದೇಶದ ಬಗ್ಗೆ ಹೆಚ್ಚು ಪ್ರೀತಿ ನಮ್ಮಲ್ಲಿ ಹುಟ್ಟುತ್ತದೆ ಅನ್ನುವಂಥ ಭಾವನೆಯಿಂದ ಇದನ್ನು ನಾವು ಮಾಡ್ಕೊತಾ ಬಂದೇವಿ. ಇದರ ನೇತೃತ್ವದೊಳಗೆ ಅವತ್ತಿನ ದಿವಸ ಕೃಷ್ಣ ಜೋಶಿ ಅವರು ನಮ್ಮ ಜೊತೆಗೆ ಇದ್ರು, ಇವತ್ತು ನಮ್ಮ ಜೊತೆಗೆ ಇಲ್ಲ. ಆದರೆ ಚಂದ್ರಶೇಖರ್ ಅಮೀನ್ಗಡ್ ಅವರ ನೇತೃತ್ವದೊಳಗೆ ಇದು ಇವತ್ತಿನವರೆಗೆ ಮುಂದುವರೆದಿದ್ದಾರೆ. 1999ರಲ್ಲಿ ಪಾಕಿಸ್ತಾನ ಪ್ರೇರಿತ ಒಂದು ಭಯೋತ್ಪಾದನೆ ಅಂತ ಹೇಳ್ಬೋದು ಕಾರ್ಗಿಲ್ದೊಳಗಡೆ ಪ್ರಾರಂಭ ಮಾಡಿದ್ರು. ಅದರ ವಿರುದ್ಧ ನಮ್ಮ ಸೈನಿಕರು ಒಂದು ಕೆಚ್ಚೆದೆಯ ಹೋರಾಟವನ್ನು ಮಾಡಿ ಪಾಕಿಸ್ತಾನದ ಒಂದು ಗಡಿ ಭಯೋತ್ಪಾದನೆಯನ್ನು ಮುಕ್ತಗೊಳಿಸಲಿಕ್ಕೆ ಎಲ್ಲ ತ್ಯಾಗ ಬಲಿದಾನಗಳನ್ನು ಮಾಡಿದರು. ಅದರ ಸ್ಮರಣಾರ್ಥವಾಗಿ ಇವತ್ತಿನ ದಿವಸ ಧಾರವಾಡದೊಳಗಡೆ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮದಿಂದ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಎದಕ್ಕೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ವೀರ ಯೋಧರ ತ್ಯಾಗ ಬಲಿದಾನಗಳ ಸ್ಮರಣೆಗಳನ್ನು ಮಾಡ್ತಾ ನಮ್ಮ ಮುಂದಿನ ಪೀಳಿಗೆಗೆ ಸೈನಿಕರ ಶೌರ್ಯ ಸಾಹಸವನ್ನು ತಿಳಿಸಿ ಆ ಮೂಲಕ ಯುವಜನತೆಯಲ್ಲಿ ದೇಶಭಕ್ತಿಯನ್ನು ಬೆಳೆಸಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾರ್ಗಿಲ್ ವಿಜಯ ಸ್ಮಾರಕ ಸಮಿತಿ ವತಿಯಿಂದ ಪ್ರತಿ ವರ್ಷ ತಪ್ಪದೇ ಮಾಡ್ತಾ ಬರ್ತಾ ಇದೆ. ಉದಯ್ ಇಂಡಿಗಿರಿ, ವ್ಯಾಪಾರಸ್ಥರು. बोलो भारत माता की, बोलो भारत माता की, जय जवान, जय जवान, ವಂದೇ ವಂದೇ. ಇಂದು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಿನ್ನೆ ದಿನ ನಾವು ಕಾರ್ಗಿಲ್ ಈ ಸುತ್ತಮುತ್ತಲಿನ ಪ್ರದೇಶವನ್ನ ನಾವು ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಹಾಗೂ ಇವು ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಧ್ವನಿ ವತಿಯಿಂದ ಇಂದು ಬಂದು ನಮ್ಮ ಸೈನಿಕರಿಗೆ ಗೌರವವನ್ನ ಸೂಚಿಸುವಂತಹ ಕೆಲಸವನ್ನ ಮಾಡಿದೆವು. ಹಾಗೂ ಗಾಂಧಿ ಪ್ರತಿಮೆ ಹತ್ತಿರ ಮಾಲಾರ್ಪಣೆ ಮತ್ತು ಈ ಸ್ಥಳದಲ್ಲಿಯೂ ಸಹ
ಮಾಲಾರ್ಪಣೆಯನ್ನ ಮಾಡಿ ನಮ್ಮ ಸಂಘಟನೆಯ ವತಿಯಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ನಮ್ಮ ಸೈನಿಕರಿಗೋಸ್ಕರ ಗೌರವವನ್ನ ಸೂಚಿಸುವ ಸಲುವಾಗಿ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈ ನಮ್ಮ ಸೈನಿಕರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ತ್ಯಜಿಸಿದ್ದಾರೆ ಅಂತಂದ್ರ ಅವರು ನಮಗೆ ದೇವರಿಗಿಂತಲೂ ಹೆಚ್ಚಾಗಿ, ಯಾಕಪ್ಪ ಅಂತಂದ್ರ ತಂದೆ ತಾಯಿ ಮನೆಯೊಳಗೆ ಹೆಂಗ ನಮ್ಮನ್ನ ವಿದ್ಯಾರ್ಥಿಗಳನ್ನ ಹೆಂಗ ಕಾಪಾಡ್ತಾರ ಅದೇ ರೀತಿ ಸೈನಿಕರು ನಮ್ಮ ದೇಶವನ್ನ ಕಾಪಾಡ್ತಾರ ಅಂತಂದ್ರ ಅವ್ರಿಗೆ ನಮ್ಗೆ ದೇವರಿಗೂ ಹೆಚ್ಚು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕಾರ್ತಿಕ್ ನಾಯಕ್. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಮಾಜಿ ಸೈನಿಕ ಟ್ರಸ್ಟ್ ಅಧ್ಯಕ್ಷರಾದಂಥ ಸಿಕಂದರ್ ಅವರು ಇವತ್ತು ಕಾರ್ಗಿಲ್ ಡೇ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ವಿಜಯೋತ್ಸವ ಆಚರಣೆ ಆಗ್ತದೆ. ಅದರ ಅಂಗವಾಗಿ ಯುವಕರು ಮತ್ತು ದೇಶಭಕ್ತರು ನಮ್ಮ ಮಾಜಿ ಸೈನಿಕರ ಸಮೂಹ ಬಂದ ಶ್ರದ್ಧಾಂಜಲಿ ನಮ್ಮ ಕಾರ್ಗಿಲ್ ತೋಪಕ್ಕ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಶಹೀದ್ ಆದಂಥ ನಮ್ಮ ಸೈನಿಕರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಒಂದು ಗೌರವ ನಮನವನ್ನು ಸಲ್ಲಿಸಿದ. ಆಮೇಲೆ ವಿಶೇಷವಾಗಿ ನಮ್ಮ ಈಗಿನ ಯುವ ಪೀಳಿಗೆಗೆ ಸೈನಿಕರಂದ್ರೆ ಏನು, ದೇಶಾಭಿಮಾನ ಅಂದ್ರೆ ಏನು, ನಶಾಮುಕ್ತವಾಗಿ ಏನಂತೇಳಿ ಒಂದು ಕಾರ್ಯಕ್ರಮಗೂ ಸದಕ ಯುವಕರೆಲ್ಲ ಒಂದು ಮಾಡಿ ಒಂದು ಆರ್ಗನೈಸೇಷನ್ ಮಾಡಿದ್ರು. ಅದ್ರಗೋಸ್ಕರನೂ ಒಂದು ಅವೇರ್ನೆಸ್ ಮೂಡಿಸೋ ಮುಖಾಂತರ ಯಾವ ದೇಶದಲ್ಲಿ ಸೈನಿಕರಿಗೆ ಗೌರವ ಸಿಗ್ತಿತ್ತು ಆ ದೇಶ ಬಲಿಷ್ಠವಾಗಿ ಮುಂದೆ ಹೊರಹೊಮ್ಮತೈತೆ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟ ಪಡ್ತೀನಿ ಆತ್ಮೀಯ ಬಂಧುಗಳೇ. ಯಾಕಂದ್ರೆ ಯುವಕರ ದೇಶ ಯಾವ್ದಾರ ಇದ್ರು ಅದು ಭಾರತ. ಯುವಕರಿಗೆ ಒಂದು ದೇಶ ಪ್ರೇಮವನ್ನು ಹುಟ್ಟಿಸೋದು ಕೆಲಸ ಸೈನಿಕರು ಅಲ್ಲದೆ ಒಂದು ದೇಶಭಕ್ತರು ಕೂಡ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಬಂದಂತ ಯುವಕರು ಮತ್ತು ದೇಶಭಕ್ತರು ಎಲ್ಲರಿಗೂ ನಮ್ಮ ಮಾಜಿ ಸೈನಿಕರ ಟ್ರಸ್ಟ್ ಅಧ್ಯಕ್ಷರ ವತಿಯಿಂದ ಮತ್ತು ಸದಸ್ಯರ ವತಿಯಿಂದ ಅವ್ರಿಗೆಲ್ಲರಿಗೂ ವಂದನೆ, ಹೃತ್ಪೂರ್ವಕ ವಂದನೆ ಹೇಳುತ್ತಾ ನಾನು ಒಂದೆರಡು ಮಾತಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಜೈ ಹಿಂದ್. ಇವತ್ತು ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ಅಂಥೇಳಿ ನಾವು ಆಚರಿಸುವಂಥ ದಿನ. ಒಂದು ಕೆಲವು ವಿಷಯ ಹೇಳ್ಬೇಕಂತಂದ್ರೆ 1999 ಇಸ್ವಿಯಲ್ಲಿ ನಡೆದಂಥ ಯುದ್ಧ, ಮೇ, ಜೂನ್, ಜುಲೈ ಒಂದು 3 ತಿಂಗಳು ನಡೆದಿರುವಂಥ ಯುದ್ಧ ನಮ್ಮ ಭಾರತದ ಸೈನಿಕರು, ಏರ್ಫೋರ್ಸ್ ಎಲ್ಲರೂ ಸಾಕಷ್ಟು ಒಂದು ಯುದ್ಧವನ್ನು ಮಾಡಿ ಇವತ್ತು ನಮ್ಮ ಭಾರತವನ್ನು ಗೆಲ್ಲಿಸ್ಕೊಂಡು ಬಂದಾರಂತೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ವಿಜಯೋತ್ಸವ ಮತ್ತು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಶಹೀದ್ ಆದಂಥ ಸೈನಿಕರು ಎಲ್ಲರಿಗೂ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇವೆ ನಮ್ಮ ಯುವಕರ ವತಿಯಿಂದ. ಮತ್ತು ಇವತ್ತು ನಾವು ನಮ್ಮ ಒಂದು ಒಬ್ಬರ ವಿಶೇಷ ವ್ಯಕ್ತಿ ಭೇಟಿಯಾಗಿದ್ದಾರೆ, ಗೌಡ್ ನಾಯಕ್ ಸರ್ ಅಂತ ಹೇಳಿ, ಇಲ್ಲೇ ಪಕ್ಕಕ್ಕಿದ್ದಾರೆ. ಅವರು ಪಾಕಿಸ್ತಾನ ಜೈಲುವಾಸಿ ಆಗಿ ಬಂದಿದ್ದಾರೆ. ಅವ್ರದ್ದು ಕೆಲವೊಂದು 2 ವಿಷಯ ತಿಳ್ಕೊಂತ ನಾನು ಹೇಳ್ತೀನಿ. ನಾರಾಯಣಪುರ, ಕಮಲಾಪುರ, ಧಾರವಾಡ 8 ನಮ್ಮ ಅಪ್ಪ ಹೆಸರು ಅವರು ಬರ್ರು. ಅದಕ್ಕಿಂತ ಮೊದಲು ನಾನು ದಿನಕರ್ಮನು ಆಗಿ ಹೋಗ್ಬಿಟ್ಟು ಸತ್ತಾನ ಏನು ನಮ್ಮ ಜೀವನ. ಈ ಗೌರ್ಮೆಂಟ್ ಎಲ್ಲ ಸ್ಪೆಷಲಿಟೀಸ್ ಕೊಟ್ಟೈತಿ. 57 ಆರ್ಮಿ ಸ್ಕೂಲಿಗೆ ಹೋಗೇನ್ರಿ ಸರ್. ನಾ ಅಲ್ಲಿಂದ ನಾ ಚಲೋ ಸ್ಪೋರ್ಟ್ಸನ್ ಟೈಪ್ ಇದ್ನಲ್ರಿ. ಅವಾಗ ಅಲ್ಲಿ PN ನೋಡಕ್ಕಂತ ಒಬ್ರು ಕ್ಯಾಪ್ಟನ್ ಇದ್ದಾರ್ರಿ ನಮ್ಮ ಬಾಜಿ ಬಟಾಲಿಯನ್ ಸೌತ್ದಾಗ. ಅವ್ರು ಏನು ಮಾಡಿದ್ರು, ಚಲೋ ಹುಡುಗರು ಆರಿಸಿ, ಅವರು ಮರಾಠ ಅಲ್ರಿ, ಮರಾಠ ಲೈಟ್ ಇಟ್ಕೊಂಡ್ರಿ ಇಲ್ಲಿ ಕಳ್ಸಿದ್ರು. ಆ 18 ಹುಡುಗರೊಳಗೆ ನಾನು ಒಬ್ಬನ್ನ 19 ಮರಾಠ ಕಳ್ಸಿದ್ರು. 19 ಮರಾಠದಿಂದ ನನಗೆ ಟ್ರೈನಿಂಗ್ ಅದು ಏನು ಕೊಡ್ಲಿಲ್ಲ ರೀ. ಅವಾಗ ನಾ ಹಾಕಿ ಪ್ಲೇಯರ್ ಇರೋದ್ರಿಂದ ಅವ್ರ ಟೀಮಿನ ಕೂಡ ಆಡ್ಕೊಂತಾನೆ ಹೋದ್ರಿ. ಹೌದ್ರಿ, ಆಗಾ ಖಾನ್ ಟ್ರಾಫಿ ಆಮ್ಯಾಗ ಇವೆಲ್ಲಾನು ಆಡಿದ್ವಿ ರೀ ಬಾಂಬೆದಾಗ. ಆಮ್ಯಾಗ ಅಲ್ಲಿಂದ ಮುಂದೆ 66ರೊಳಗೆ 64ರೊಳಗೆ ಇದಕ್ಕೆ ಹೋದಿವ್ರಿ, ಯುದ್ಧಕ್ಕೆ ರೀ. ಹೋಗಿ ಅಲ್ಲಿ ಅದು ಕ್ವೇಟಾ ಅಂತಾರ, ಅದೇನು ಕ್ವೇಟಾ ಅಲ್ರಿ, ಕ್ವೇಟಾ ಅಲ್ಲಿ ಅಫ್ಘಾನಿಸ್ತಾನ ಬೌಂಡ್ರಿ ಮ್ಯಾಲೆ ಹತ್ರ ಅದು ಜೈಲ್ನಾಗ ಇದ್ದೀವ್ರಿ. ಆಮ್ಯಾಗ ನಾನು ನಮ್ಮ ತಂದೆಯವರು ಏರ್ಫೋರ್ಸ್ನಾಗ ಇದ್ರಲ್ರಿ, ಅವ್ರನ್ನ ನಮ್ಮ ಮಗ ಏನಾಗ್ಯಾನ ಅಂತೇಳಿ ಲೆಟ್ರ್ ಬರೆದ್ರೆ ಇವ್ರು ಸಣ್ಣ ಮಿಸ್ ಅಂತೇಳಿ ಲೆಟ್ರ್ ಕೊಡೋವ್ರಿ ಅವರು ಬರೆಯೋರು. ಆಮೇಲೆ ಅಲ್ಲಿಂದನೇ ಹಿಡ್ಕೊಂಡು ಹೋದ್ರಿ. ಅವಾಗ ಇಲ್ಲಿ ಹೊಡೆದ್ರಿ, ಇಲ್ಲಿ ಎಲ್ಲ ಮುರಿತ್ರಿ ಅದು. ಆಮ್ಯಾಗ ಇದು ಬಾತ್ ಬಿಡುತ್ತೆ ಅಷ್ಟೆ. ಆಮ್ಯಾಗ ಪಾಕಿಸ್ತಾನ ಜೈಲ್ನಾಗ ಅದು ತಾನು ಕಡಿಮೆ ಆತ್ರಿ. ಅದು ಎಲ್ಲವೂ ಈ ನಮ್ಮನೆ ಗೆರಿ ಐತಲ್ರಿ, ಈಗ ಎಕ್ಸ್ರೇದೊಳಗೆ ಅದು ಆ ಗೆರಿಗೆ ಬರ್ತೈತೆ ರೀ. ಅಷ್ಟು
ಸರ್ ಎಷ್ಟು ವರ್ಷ ಇದ್ರಿ ಪಾಕಿಸ್ತಾನ ಜೈಲಿನೊಳಗೆ? ಅಲ್ಲಿ 5 ತಿಂಗಳು 22 ದಿವಸ ಇದ್ದಾರೆ ನಾನು. ನಿಮ್ಮನ್ನ ಮತ್ತೆ ಹೊಳ್ಳಿ ಯಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರಲ್ಲಿ ಸ್ಟಾಷನ್ ಒಪ್ಪಂದ ಆತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಜನರಲ್ ಅಯೂಬ್ ಖಾನ್ ಅಂತಿದ್ದರು. ಅವ್ರು ಒಪ್ಪಂದ ಮಾಡಿಕೊಂಡು ನನ್ನ ಇಂಡಿಯಾಗೆ ಬಂದ್ವಿ ರೀ. ಅವಾಗ ಇಂಡಿಯಾಗೆ ಬಂದಮೇಲೆ ನಮ್ಮನ್ನೆಲ್ಲನೂ ಯಾರ್ಯಾರು ಹೆಂಗೆ ಅದಾರ ಅನ್ನೋದು ದವಾಖಾನೆ ಕಳಿಸ್ಕೊಟ್ರಿ. ಇದು ಆಪ್ರೇಷನ್ ಆತ್ರಿ. ಇಲ್ಲಿ ಅಲ್ಲಿ ಪಾಕಿಸ್ತಾನ ದವಾಖಾನೆ ಏನೇನು ಇಲ್ರಿ ಸರ್, ಅಲ್ಲಿ ಸೌಲಭ್ಯ ಇಲ್ಲ. ಹೇಳ್ರಿ ಮತ್ತೆ ಭಯ ಅವ್ರಿತ್ರಿ ಮಾತಿ ಸಾಲ ಆರಾಮ್ ಕೋರ್ ಅಂತ ಹೇಳ್ರಿ. ಅದು ಒಬ್ಬಂಗೆ ಹೊಡೆದ ಕೂಡಲೇನು ಇಲ್ಲಿ ಏನು ಹರಿತಲ್ರಿ, ಅದು ಹರಿದ ಕೂಡಲೇನ ಅದು ಕ್ಯಾವ ಅಂದ ಕೂಡಲೇನು ಅವ್ರ ಲೆಫ್ಟಿನೆಂಟ್ ಕರ್ನಲ್ ರೀ, ಅವ್ರು ರಿಟೈರ್ಡ್. ಅವ್ ಬಂದು ನೋಡಿ ಯಾರಿಗೂ ಹೊಡಿಬೇಡ್ರಿ ಅಂತ ಹೇಳಿ ಹೋದ್ರಿ ನಾವು. ಆಮ್ಯಾಗ ಅವ್ರಿಗೇನು ಹೊಡಿಲಿಲ್ಲ ರೀ. ಅವಾಗ ಬರೀ ಹಂಗೆ ನೋಡ್ಕೊಂಡು ಹೋಗೋರು. ಬೇಯೋದು ಕಡಿಮೆ ಆಗ್ತದೆ. ಶಾಲೆ ಮದರ್ ಚೋದ್ ಬೇನ್ ಚೋದ್ ಅಂತ ಬೇಯ ಅವ್ರು. ಏನು ಮಾಡೋದು, ಕೈಯಾಗ ಅನ್ಸಿಟ್ಟು ರೆಟ್ಟಾಗಿಲ್ದಂಗೆ ಆಗಿ ಹೋಗ್ಬಿಡ್ತೀವಿ. ನಮ್ಮ ಇಂಡದಾಗ ಆಗಿದ್ರು ಒತ್ತು ಎಲ್ಬ ಮುರಿತಿದ್ವಿ ರೀ. ಅವನ್ನ ಅದು ಏನು ಮಾಡಕ್ಕೆ ಬರಲಿಲ್ಲ ರೀ. ಎಷ್ಟು ಜನ ಇದ್ರಿ ನೀವು? ಅದ್ರ ಸಂಖ್ಯೆ ಯಾರಿಗೆ ಹೇಳಾಕ ಬರೋದಿಲ್ಲ ರೀ. ನಮ್ಮ ರೂಮ್ನೊಳಗೆ ಹಿಂಗೆ 8 ಹಿಂಗೆ 16 ಜನ ಇದ್ದವು ರೀ. ಒಟ್ಟು ನಾವು 8 ಭಾರತದವ್ರು ರೀ. ಇಲ್ಲಿ ಕರ್ನಾಟಕದಿಂದ ನಾವು ಇಬ್ರು ರೀ. ಕರ್ನಾಟಕದಿಂದ ಅವ ಪುನ್ನಪ್ಪ ಏನದಾನಲ್ರಿ, ಅವ್ ತಳಿಯಿಂದ ಬ್ಯಾರಕ್ ಮಾಡಿದ್ದವ. ಆಮೇಲೆ ಮಾತಾಡ್ತಾ ಇದ್ದೀವಿ ರೀ. ನಮ್ಮ ಬಾಜು ರೂಮ್ನ ಅರ್ಜುನ್ ಕೋಳಿ ಅಂತಿದ್ರಿ. ಅವ್ ಜಮಖಂಡಿ. ನಾ ಧಾರವಾಡದವ್ರಿ. ಅವಾಗ ಹೇಳಿದ್ ನಾವು 2ನೇ ಬ್ಯಾಚಿಗೆ ಬಂದ್ರಿ. ಅರ್ಜುನ್ ನಮ್ಮ ಮನ್ಯಾಗ ಒಂದಿಟ್ಟು ಲೆಟ್ರ್ ಬರೀ ಓ ಮಾರಾಯ, ಹಿಂಗೆ ಅಡ್ರೆಸ್ ಹೇಳಿದ್ರಿ. ನಾರಾಯಣಪುರ, ಕಮಲಾಪುರ, ಧಾರವಾಡ 8. ನಮ್ಮ ಅಪ್ಪರ ಹೆಸರು ಹಾಕಿ ಒಂದು ಲೆಟ್ರ್ ಬರೀ. ಲೆಟ್ರಲ್ಲಿ ಹೋಗಿ ಬರೀತೀನಿ, ಈ ಅಡ್ರೆಸ್ ಬರ್ಕೋದಿಲ್ಲ ಅಂದ್ರಿ ಅವ. ಅಂದ್ರೆ ಬೌಂಡ್ರಿ ಮೇಲೆ ಅಲ್ಲಿ ನನಗೇನ್ರ ತ್ರಾಸ ಆಗಿದ್ದಿತ್ತು ಅಂಥೇಳಿ. ಆಮೇಲೆ ಬರ್ದ. ಅವಾಗ ನಮ್ಮ ಅಪ್ಪರಿಗೆ ಗೊತ್ತಾಯ್ತು, ಇನ್ನೂ ನನ್ನ ಮಗ ಈ ಪಾಕಿಸ್ತಾನ ಜೈಲ್ನಾಗ ಅದಾನ ಓ ಮಾರಾಯ ಅಂತಂತೇಳಿ. ಆಮೇಲೆ ಇಲ್ಲಿ ಕಮಲಾಪುರದಾಗ ಎಲ್ಲರೂ ಖುಷಿ ಪಟ್ರು. ಸತ್ತಾರಂತ ತಿಳ್ಕೊಂಡ್ಬಿಟ್ಟಾರೆ. ದಿನಾಚರಣೆಯನ್ನು ಮಾಡ್ಯಾರ ನಿಮ್ಗೆ? ಹ್ಞೂ ರೀ. ಇಲ್ರಿ, ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದ್ರಿ. ಲಕ್ನೋಕ್ಕೆ. ಇಲ್ಲಿ ಆಪ್ರೇಷನ್ ಕಲಿ ಐತಿ ನೋಡ್ರಿ. ಇದನ್ನ ಮಾಡಿದ್ರಿ. ಇದು ಅಷ್ಟು ಸುಂದ ಆಗ್ಬಿಡ್ತೀರಿ. ಈ ಹಬ್ಬಕ್ಕೆ ನೀವು ನೋಡಿ ಅನ್ಸಕ್ಕೆ ಬರೋದಿಲ್ರಿ. ಇದು ನಿಮ್ಮಂಥವ್ರು ಯಾರು ಕೈಯಾಗಾರ ಕೊಟ್ಟು ಹೌದು, ಇದು ಕೆಲಸ ಮಾಡೋದು ಈ ಹಬ್ಬಕ್ಕೆ. ಆಮ್ಯಾಗ ಇದು ತುತ್ತು ಮಾಡಿ ಉಣ್ಣಾಕ್ ಬರೋದಿಲ್ರಿ ಈ ಕೈ. ಈಗ ಒಟ್ಟು ಹಿಂಗೆ ತೋರಿಸಿ ತಿಂದು ಬಿಡೋದು ಹಿಂಗೆ. ಈಗ ಭಾರತ ಸರ್ಕಾರದಿಂದ ಎಲ್ಲ ಕೊಟ್ಟಾರ್ರಿ. ಅವ್ರು ಇವರು ಡಾಕ್ಟರ್ ಜಕೀರ್ ಹುಸೇನ್ ಇದ್ರಲ್ರಿ, ದೇಶ ರಕ್ಷಣೆ ಮಾಡಿ ಬಂದಿದ್ದಕ್ಕೆ ರಕ್ಷಣಾ ಮೆಡಲ್ ಅಂತ ಕೊಟ್ಟಾರ್ರಿ. ರಕ್ಷಣಾ ಮೆಡಲ್? ಹ್ಞೂ ರೀ. 68 26 ಜನವರಿ. ಅಲ್ಲಿ ದಿಲ್ಲಿ ಒಳಗ್ರಿ? ದಿಲ್ಲಿ ಒಳಗ್ರಿ. ಅದ್ರ ಮನೆ ಕಳಿಸ್ಕೊಟ್ರಿ. ಯಾಕಂದ್ರೆ ನಾವು ಹೋಗೋ ಪರಿಸ್ಥಿತಿ ಇರಲಿಲ್ಲರಿ. ಅವನ್ನೆಲ್ಲ ಕೇಳ್ತಾರೆ ನಾವು ಮಿನಿಟ್ನಾಗ. ಹಿಂಗೆ ಅಂದ ಕೂಡಲೇ ಅದು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಅವ್ರಿಗೆ ಬಂತು. ಅವ್ರು ಬಂದು ಕರ್ಕೊಂಡ್ಬಂದು ನನಗೆ ಅಲ್ಲಿ ಮರ್ಯಾದೆ ಮಾಡಿ ಅದನ್ನು ಹಾಕಿ ಕಳ್ಸಿದ್ರು. ನಮ್ಮ ಹುಡುಗ ಎಲ್ಲನೂ ಅವ್ನ ರೆಕಾರ್ಡ್ ಮಾಡಿ ಇಟ್ಟಾನ್ರಿ. ಎಲ್ಲಿ ಮನ್ಯಾಗ ನಾನು ಗುಂಡು ಕುಂತಿದ್ದು ಇವು ಎಲ್ಲನೂ ಪಾಕಿಸ್ತಾನ ಜೈಲ್ನಾಗ ಇದ್ದಿದ್ದು. ಈ ಮೆಡ್ಲು ಚೈನಾ ಆ್ಯಕ್ಷನ್ ಇದ್ದು, ಆಮೇಲೆ ಪಾಕಿಸ್ತಾನ ಆ್ಯಕ್ಷನ್ ಇದ್ದು, ಆಮೇಲೆ ಮೆಡ್ಲ್ ಕೊಟ್ಟಿದ್ದು ಎಲ್ಲನೂ ರೆಕಾರ್ಡ್ ಮಾಡಿ ಮಗ. ತಮ್ಮ ಹೆಸರು? ಮಲ್ಲೇಶ್ ಗೌಡ ನಾಯ್ಕ ರೀ.